ವಿಚಾರಕ್ಕೆ ನಿಮ್ಮನ್ನು ಬಹಿಷ್ಕಾರ ಹಾಕಿದ್ರು. ಇದೇ ತಿಂಗಳ 6 ಮತ್ತು 4 2026 ಮೀಟಿಂಗ್ ಕೂಡಿಸ್ರಿ. ಮೀಟಿಂಗ್ ಕೂಡಿಸಿ ನಾವು ದೇವರಾದು ಕೇಳಲ್ಲಿ ಪೂಜಾರಿ ದೇವರ ಹೇಳ್ತಾರೆ ಅಲ್ಲಿ ವಿಠ್ಠಲ್ ಬೀರ್ದೇವ್ ಮಂದಿರ ಒಳಗೆ ದೇವರಾನು ಕೇಳಕ್ಕೆ ಹೋಗಿದ್ದು ರೀ. ಆನಂತರ ಅಲ್ಲಿ ನಮ್ಗೆ ಏನು ಅವ್ರು ಹೇಳಿದ್ದು ನಮ್ಗೇನು ಸತ್ಯ ಅನ್ನಿಸ್ಲಿಲ್ಲ ರೀ. ನಮ್ದು ಈಗ 3-4 ತಿಂಗಳ ಹಿಂದೆ ಒಂದು ಮಗು ಒಂದು ಡೆತ್ ಆಯ್ತು ರೀ, ಡೆಲಿವರಿ ಆಗಿ ಗಂಡು ಮಗು ಹುಟ್ಟಿ ಡೆತ್ ಆದ ಬಳಿಕ ನಾವು ಕೇಳಿದ್ರು ಕೇಳಿದ ಬಳಿಕ ಪ್ರಶ್ನೆನೂ ಮಾಡಿದ್ರು. ನಾವು ಹಿಂಗೆ ಹೇಳಕತ್ತೀರಿ, ನಮ್ದು ಈ ಥರ ಆಯ್ತು, ನಮ್ದೇನು ಕೆಲಸ ಆಗಲಿಲ್ಲ, ಮತ್ತು ನೀವು ಹೇಳಿದ್ದು ಬೇರೆ, ನಮ್ಗೆ ಆಗೋದು ಬೇರೆ, ಈ ಥರ ಸಮಸ್ಯೆ ಆಗೈತೆ ಅಂತ ನಾವು ಕೇಳಿದ್ವಿ ರೀ. ಈ ಥರ ನಾವು ಸ್ವಲ್ಪ ದೇವರ ಹೇಳೋರಿಗೆ ಪೂಜಾರಿಗೆ ರಿಕ್ಕಾಚಿ ಪ್ರಶ್ನೆ ಮಾಡಿದಾಗ ಅವರು ನಮ್ಗೆ ನೀ ಸುಳ್ಳು ಹೇಳಕತ್ತಿ ಅಂಥೇಳಿ ಅನ್ನೋ ಕಾರಣ ಇಟ್ಕೊಂಡ್ರಿ ನಮಗೆ ಭಂಡಾರ ಮುಟ್ಟಿಸಿ ಪ್ರಮಾಣ ಮಾಡಿರಿ. ಅವ್ರು ಭಂಡಾರ ಮುಟ್ಟಿಸಿ 3 ತಿಂಗಳು ಗಡುವು ಇಟ್ರಿ. ಭಂಡಾರ ಮುಟ್ಟಿದಾದ ಬಳಿಕ 3 ತಿಂಗಳ ಒಳಗೆ ಯಾರ್ಯಾರಿಗೆ ನಮ್ಮ ಫ್ಯಾಮಿಲಿ ಒಳಗೆ ಏನಾರು ಸಮಸ್ಯೆ ಆದರೆ, ಯಾರು ತೀರ್ಕೊಂಡ್ರೆ 1 ಲಕ್ಷ ರೂಪಾಯಿ ದಂಡ ಅಂತ ಹಿಂಗೆ ಇದನ್ನು ಘೋಷಣೆ ಮಾಡಿರಿ. ಆದರೆ 3 ತಿಂಗಳು ಆಗಿ ಹೋತ್ರಿ. ಅದು 3 ತಿಂಗಳು ಆದ ಬಳಿಕ ಯಾರಿಗೂ ಏನು ನಮಗೇನು ದೇವರೆಲ್ಲ ಒಳ್ಳೇದು ಮಾಡಿದೆ, ಯಾರಿಗೇನು ಪೆಟ್ಟಿಸ್ಲಿಲ್ಲ. ಆನಂತರ ಅವರು ಈಗ ಇದೇ ತಿಂಗಳ 6-4-2026 ಮೀಟಿಂಗ್ ತೊಗೊಂಡ್ರಿ. ಇವ್ರ ಜೊತೆ ಯಾರೂ ಸಂಪರ್ಕ ಇರಬಾರ್ದು, ಬಳಕೆ ಇರಬಾರ್ದು. ಮತ್ತು ಇವ್ರ ಜೊತೆ ಯಾರಾದರೂ ಮಾತಾಡಿದ್ರೆ 5,000 ರೂಪಾಯಿ ದಂಡ, ನಮ್ಮ ಜೊತೆ ಯಾರಾದರೂ ಮಾತಾಡೋದು ನೋಡಿ ಯಾರಾದರೂ ಅವ್ರಿಗೆ ಮಾಹಿತಿ ಕೊಟ್ರಂದ್ರೆ ಅವ್ರಿಗೆ 1,000 ರೂಪಾಯಿ ಬಹುಮಾನ, ಈ ಥರ ಎಲ್ಲ ಮೀಟಿಂಗ್ ಒಳಗೆ ಇದು ಮಾಡ್ಯಾರಿ. ಅವಾಗಿಂದ ನಮ್ಮ ಜೊತೆ ಯಾರೂ ಮಾತಾಡಕತ್ತೂ ಇಲ್ಲ ರೀ. ಮತ್ತು ಫಂಕ್ಷನ್ಗಳ ಪೂಜಾ ಗುಡಿ ವಿಚಾರವಾಗಿ, ಜಾತ್ರೆ ವಿಚಾರವಾಗಿ ಯಾರೂ ಕರೆಯಾಕತ್ತಿಲ್ಲ ರೀ. ಮತ್ತು ಮನೆ ವಾಸ್ತುಕ್ಕದು ಅದು ರೀ, ನಮ್ಮ ಅಂತಂಬ್ರೋದು ಅವರು ಕರೀಲಿಲ್ಲ ರೀ. ಅಂತರ ನಮ್ಮ ಪವನ್ಯರ್ದ ಮದುವೆನೂ ಆತು ರೀ, ಅವ್ರ ದೇವ್ರ ಕಾರ್ಯಕ್ರಮ, ಮದುವೆ ಕಾರ್ಯಕ್ರಮ ಆತು, ಅವರು ಕರೀಲಿಲ್ಲ ರೀ. ಆನಂತರ ಮತ್ತು ಪದೇ ಪದೇ ಮತ್ತು ನಮ್ಗೆ ತ್ರಾಸು ಕೊಡೋದು, ಕೆಟ್ಟ ಪದ ಅವಾಚ್ಯ ಶಬ್ದಗಳಿಂದ ಬೈಯೋದು, ಹೊಲಸು ಮಾತಾಡೋದು, ಈ ರೀತಿ ಎಲ್ಲ ನಮ್ಗೆ ಚುಚ್ಚಿ ಮಾತಾಡೋದು. ಹಿಂಗೆ ಮಾಡೋದಕ್ಕಾಗಿ ನಾವು ಈಗ 1 ತಿಂಗಳಾತ್ರಿ ನಾವು ಊರು ಬಿಟ್ಟು ನಾನು ನನ್ನ ಹೆಂಡತಿ ಬಾಡಿಗೆ ಮನೆ ಮಾಡಿ ಬೆಳಗಾವ್ದಾಗ ಅದೇವು ರೀ. ಇವ್ರು ತ್ರಾಸು ತೊಂದರೆ ಕೊಡೋದ್ರಿಂದ ಹಾಂ ರೀ. ಮತ್ತು ಇವತ್ತು ಬೆಳಗಿಂದ ಜಾವ್ರಿ ರಾತ್ರಿ ಸಮಯ, ಮತ್ತು ರಾತ್ರಿ 3:30 4 ಒಳಗೆ ರೀ ಕಲ್ಲು ಹೊಡೆದು ಕಿಟಕಿ ಹೊಡೆದು ಹೋಗ್ಯಾರ ರೀ. ನಮ್ಮ ತಾಯಿ ಮತ್ತು ತಂಗಿ ಇಬ್ಬರು ಇದ್ರಿ ಮನ್ಯಾಗ. ನಮ್ಮ ತಂದೆ ಮತ್ತು ನಮ್ಮ ಅಣ್ಣಾರ ಕುರಿಯಾಗಿರ್ತಾರೆ ರೀ, ನಾವು ಬೆಳಗಾವ್ದಾಗ ಇರ್ತೀವಿ ರೀ. ರಾತ್ರಿ ಕಲ್ಲು ಹೊಡೆದು ಹೋಗ್ಯಾರ ರೀ ಕಿಟಕಿ. ಮತ್ತು ಕೇಸ್ ಇಂತು ಅಂತೇಳಿ ನಮ್ಗೆ ಒತ್ತಾಯ ಮಾಡ್ತಿದ್ರಿ. ಅವ್ರ ಪಂಚರು ಮತ್ತು ಅವ್ರಿಗೆ ಸಪೋರ್ಟಾಗಿ ಅವ್ರ ಕನಬೂರ್ಗಿ ಅವ್ರು ಯಲ್ಲಪ್ಪ ಕುರ್ಬರ್ ಅಂತ ಹೇಳಿದಾರೆ ರೀ. ಆಮೇಲೆ ಸತೀಶ್ ಶಾಪುರ್ಕರ್ ಅವರದು ಅವತ್ತು ನಮ್ಗೊಂದು ಸಲ ನಾವು ಟೇಷನ್ಗೆ 17ನೇ ತಾರೀಕು ಅರ್ಜಿ ಮಾಡಿದ್ದು ರೀ. ಆಮೇಲೆ 18ನೇ ತಾರೀಕು ಟೇಷನ್ ಕರೆಸಿರಿ ಅವ್ರಿಗೆ ನಮ್ಗೆ. ಆಮೇಲೆ ನಮ್ಗೆ ಅವ್ರು ಬಹಿಷ್ಕಾರ ಹಾಕಿದ್ನ ಅದನ್ನು ಇದು ಮಾಡೀನಿ ರೀ. ಹೇಳಿದ ಕೂಡಲೇ ನಮ್ಮ ಕಡೆ ಎಲ್ಲ ರೆಕಾರ್ಡ್ ಪ್ರೂಫ್ ಇತ್ತು ರೀ. ಅದೆಲ್ಲ ಇದು ಮಾಡಿ FIR ಮಾಡಕತ್ತಿದ್ರು ನಾವು. FIR ಮಾಡೋ ಹೊತ್ನ್ಯಾಗ ಅವ್ರು ಯಲ್ಲಪ್ಪ ಕುರ್ಬರ್ ಬಂದು ವಾಪಸ್ ಕರ್ಕೊಂಡು ಹೋದ್ರು. ಅವ್ರು ಏನಂತೇಳಿ ನಮ್ಮದು ಸಮಾಜ 22 ಹಳ್ಳಿ ಐತಿ, 22 ಹಳ್ಳಿ ಒಳಗೆ ನಮ್ಮ ಸಮಾಜ ಹಿರಿಯರದವರು, ಅವ್ರನ್ನೆಲ್ಲ ಕರೆಸಿ ನಾನು ನ್ಯಾಯ ಕೊಡಿಸ್ತೇನೆ ಅಂಥೇಳಿ, ಬಗೆಹರಿಸ್ತೇನೆ ಅಂಥೇಳಿ ಕರ್ಕೊಂಡು ಹೋದ್ರು. ಅಲ್ಲೇ ಕನಬುರ್ಗಿ ಅಂತೇಳಿ ಗುಡ್ಡ ರಾಮತೀರ್ಥ ಅಂತೇಳಿ ಗುಡ್ಡದಾಗ ದೇವಸ್ಥಾನ ಇದ್ರಿ, ಅಲ್ಲಿ ಕರ್ಕೊಂಡು ಹೋಗ್ಯಾರಿ. ನಾನು ನಮ್ಮ ತಂದೆ ನಮ್ಮ ಅಣ್ಣ 3 ಜನ ಹೋಗಿದ್ದು ರೀ. ಅವರು 30-40 ಜನ ಬಂದಿರಿ. ಇವರು ನಮ್ಮಲ್ಲಿ ಅವರ ಕುರುಬ ಸಮಾಜದ ಹಿರಿಯರು, ಊರನ್ನವರು ಮತ್ತು ಅವರು ಬಂದಿರಿ. ಒಂದು 4-5 ಜನ, ಅವ್ರು 22 ಹಳ್ಳಿ ಹಿರಿಯರನ್ನು ಕೂಡಿಸ್ತೇನೆ ಅಂದಿರಿ. ಒಂದು 4-5 ಜನ ಅಷ್ಟೇ ಬಂದಿರಿ ಅವರು. ಅಲ್ಲೇ ನಮ್ಗೆ ಕೇಸ್ ಹಿಂತಗೋ, ಕೇಸ್ ಮಾಡಕ್ಕೆ ಹೋಗಬೇಡ, FIR ಮಾಡಬೇಡ, ಹಿಂತಗೋ ಅಂತೇಳಿ ನಮ್ಗೆ ಈ ಥರ ಎಲ್ಲ ನಮ್ಗೆ ಅಂದ್ರೆ ನಾವು ದೇವ್ರ ಒಂದು ಕೇಳ್ತಿದ್ರಲ್ಲ, ಅದು ನಮ್ದು ಆಗಿಲ್ಲ ಅಂತೇಳಿ, ಕೆಲಸ ಆಗಿಲ್ಲ ಅಂತೇಳಿ ಪ್ರಶ್ನೆ ಮಾಡಿದ್ವಿ ರೀ. ಅದನ್ನ ನೆಪ ಇಟ್ಕೊಂಡು ಮದುವೆಗಿಂತ ಮೊದಲು ನಿನ್ನ ಹೆಂಡತಿ ಬೇರೆದವ್ರ ಜೊತೆ SC ಸಮಾಜದವ್ರ ಜೊತೆ ಸಂಬಂಧ ಇತ್ತು, ಅದು ನಮ್ಮ ದೇವ್ರಿಗೆ ನಡೆಯಂಗಿಲ್ಲ, ನಮ್ಮ ಪೂಜೆಗೆ ಸಲ್ಲಂಗಿಲ್ಲ, ನಮ್ಮ ದೇವ್ರಿಗೆ ಹೆಂಗೆ ನಡಿತೈತಿ, ನಿಮ್ಮನ್ನು ಹೆಂಗೆ ಇಟ್ಕೋಬೇಕನ್ನೋ ಈಗ ಆ ನೆಪ ಇಟ್ಕೊಂಡು ಈ ಥರ ಎಲ್ಲ ಮಾಡಕತ್ತಾರ ಅವ್ರು. ಹಾಂ, ನಾವು ಅವ್ರಿಗೆ ನಮ್ದು ಕೆಲಸ ಆಗಿಲ್ಲ ಅಂದ್ರೆ ನಮ್ಮ ಮಗು ಒಂದು ಡೆಲಿವರಿಯಾಗಿ ಮಗು ಡೆತ್ ಆತ್ರಿ 3 ದಿನಕ್ಕೆ, ಅದು ಕೇಳಿದ್ರು ನಾವು. ಅವ್ರಿ ದೂರ ಇದೇ ತಿಂಗಳ 17ನೇ ತಾರೀಕು ಕೊಟ್ಟೇವ್ರಿ. FIR ಆಗಿಲ್ಲ ರೀ. ಅವ್ರಿಗೆ ಹಿಂಬರ ಕೊಡ್ತೀನಿ ಮತ್ತು ಅವ್ರು FIR ಮಾಡೋಕ್ಕಾಗಂಗಿಲ್ಲ ಅಂತ ಅನ್ನಕತ್ತಾರೆ. ಅಂದ್ರೆ ಊರು ಮಂದಿಗೆ ಎದುರು ಆಗ್ಬೇಡ್ರಿ, ನೀವು ಅಷ್ಟೇ ಏನು ಮಾಡ್ತೀರಿ, ಊರನ್ನವ್ರ ಜೊತೆ ಯಾಕೆ ಎದುರು ಹಾಕೋತೀರಿ ಊರಿಗೆ? ಹಾಂ ರೀ, ನಮ್ಗೆ ಜೀವನ ಹೆಂಗೆ ಮಾಡೋದು ಹೇಳ್ರಿ? ನಾವು ಇವ್ರ ಸಲುವಾಗಿ ಬ್ಯಾಸೋತನ ನಾವು ಊರು ಬಿಟ್ಟು ಹೋಗ್ಯವ್ರಿ. ಮತ್ತು ಊರು ಬಿಡಿಸ್ತೀನಿ, ಮನೆ ಬಿಡಿಸ್ತೀನಿ ಅಂಥೇಳಿ ಹೀಗೆಲ್ಲ ಮಾತಾಡ್ತಾರೆ ರೀ. ಮತ್ತು ಅವನ ಮ್ಯಾಗ, ತಾಯಿ ಮ್ಯಾಗ, ಹೆಂಡತಿ ಮ್ಯಾಗ ಕೆಟ್ಟ ಬೇಗಳ ಬೈತಾರೆ. ಈಗ ನಮ್ದು ಅವ್ರ ಮ್ಯಾಗ ಕಾನೂನು ರೀತಿಯಾಗಿ ಸೂಕ್ತವಾಗಿ ಕ್ರಮ ಆಗ್ಬೇಕು ರೀ, ಕಾನೂನು ಪ್ರಕಾರ. ಹಾಂ ರೀ.
ಎಷ್ಟು ಜನ ಪಂಚರದಾರ್ರಿ? ಅವ್ರ ಎಷ್ಟು ಮಂದಿ ಇದಾರೆ ಅವ್ರ ಪಂಚರು? ಯಾರು ಎಷ್ಟು ಪಂಚರದ ಹೆಸರು ಗೊತ್ತ್ರಿ? ಹಾಂ ಗೊತ್ತೈತ್ರಿ. ಯಾರಲ್ಲ? ಮಲ್ಲಪ್ಪ ವಿಠಲ್ ಸಾಂಬ್ರೇಕರ್ ಇವ್ರ ಪೂಜಾರಿ ರೀ. ಮತ್ತು ವಿಠಲ್ ಗಣಪತಿ ಸಾಂಬ್ರೇಕರ್ ಇವರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅದಾರ ರೀ. ಆಮೇಲೆ ಭಾಗಣ್ಣ ಯಲ್ಲಪ್ಪ ಸಾಂಬ್ರೇಕರ, ರಮೇಶ್ ವಿಠಲ್ ಸಾಂಬ್ರೇಕರ, ಮಾಳಿಂಗ್ ಭಾಗಣ್ಣ ಸಾಂಬ್ರೇಕರ, ಗಂಗಪ್ಪ ನಿಂಗಪ್ಪ ಸಾಂಬ್ರೇಕರ, ಮಾಳಿಂಗ್ ಬರ್ಮಾ ಸಾಂಬ್ರೇಕರ, ವೈಜು ವಿಠಲ್ ಸಾಂಬ್ರೇಕರ, ಪಿರಾಜು ವಿಠಲ್ ಸಾಂಬ್ರೇಕರ, ಯಲ್ಲಪ್ಪ ವಿಠಲ್ ಸಾಂಬ್ರೇಕರ. ಎಲ್ಲ ಒಂದರಿ, ಎಲ್ಲ ಸಾಂಬ್ರೇಕರನ ಅಂತಂಬ್ರನ ಹಾಕ್ಯವ್ರಿ. ಆದ್ರೂ ನೀವು ಬಹಿಷ್ಕಾರ ಹಾಕ್ಯಾರ. ಅದ ನಾವು ದೇವ್ರ ಕೇಳಿದಕ್ಕೆ ನಾವು ಪ್ರಶ್ನೆ ಮಾಡಿದ್ದು ರೀ, ನಮ್ಮ ಕೆಲಸ ಆಗಿಲ್ಲ, ನೀ ಈ ಥರ ಹೇಳಿದಿ, ನಮ್ಮ ಕೆಲಸ ಆಗಲಿಲ್ಲ, ನಮ್ಮ ಮಗು ಸತ್ತಿತ್ತಲ್ರಿ, ಅದಕ್ಕೆ ಸ್ವಲ್ಪ ನಮ್ಗೆ ತ್ರಾಸಾಗಿ ನಾವು ಸಂಘಟಕ್ಕಾಗಿ ನಾವು ರಿಕ್ಕ ಮಾಡಿ ಪ್ರಶ್ನೆ ಕೇಳಿದ್ವಿ ರೀ. ನಮ್ಮ ಹೆಸರು ನರಸೋಬ ಸಾಂಬ್ರೇಕರ್. ಶರತ್ ಅನ್ನೋರಿ 5 ವರ್ಷದ ಹುಡುಗ ಅದನ್ರಿ. ಇವರ ಸಮಾಜದಿಂದ ಬಹಿಷ್ಕಾರ ಹಾಕಿ ನಮ್ಮನ್ನು ಹೊರತು ಬಿಟ್ಟಿದ್ದಕ್ಕಾಗ್ರಿ ಹುಡುಗ ಆಡಾಕೋದು ಹೋದ್ರೆ ಅವ್ರ ಮನೆಗೆ ರೀ. ಇವ್ರನ್ನ ಹೊರತು ಬಿಟ್ಟಾರ, ಅವ್ರ ಜೊತೆ ಮಾತಾಡಬೇಡ ಅಂತ ಅವ್ರು ಹುಡುಗರನ್ನ ಮನೆಗೆ ಕರ್ಕೊಂಡು ಹೋಗ್ರಿ. ನಮ್ಮ ಹುಡುಗನ ದೂಡಿ ಕಳಿಸ್ತಾರೆ ಮನೆಗೆ ರೀ. ಅಂಗಡಿಗೆ ಹೋದ್ರೆ ಮನೆಗೆ ಹೊಳಿ ಕಳಿಸ್ತಾರೆ. ಅವ್ರು ಏನು ಕೊಟ್ಟು ಕಳ್ಸಂಗಿಲ್ಲ. ನಮ್ಮ ಜೊತೆ ಯಾರೂ ಮಾತಾಡಂಗಿಲ್ಲ ರೀ. ಯಾವುದೋ ಕಾರ್ಯಕ್ರಮ ಇದ್ರದು ನಮಗೆ ಹೇಳಂಗಿಲ್ಲ ರೀ. ನಮ್ಮ ಮನೆಗೆ ಬಿಟ್ಟು ಹೇಳ್ತಾರೆ ರೀ. ಮತ್ತು ಯಾರ ಜೊತೆ ನಾವು ಮಾತಾಡ್ದಂಗೆ ಮತ್ತು ಮಾತಾಡಿದ್ರೆ 5,000 ರೂಪಾಯಿ ದಂಡ, ನೋಡಿದವ್ರಿಗೆ 1,000 ರೂಪಾಯಿ ಬಹುಮಾನ ಅಂತಾರೆ ರೀ. ಮತ್ತು ಏನೋ ಒಂದು ಫಂಕ್ಷನ್ ಕಾರ್ಯಕ್ರಮ ಇದ್ದರೂ ನಮ್ಗೆ ಹೇಳಂಗಿಲ್ಲ ರೀ. ಮತ್ತು ಈ ಥರ ಎಲ್ಲ ಟಾರ್ಚರ್ ಮಾಡಿ ಪ್ರಾಬ್ಲಮ್ ಮಾಡಿದ್ರೆ ನಾವು ಈ ಊರಾಗ ಹೆಂಗೆ ಬದುಕೋದ್ರಿ? ಇವ್ರನ್ನ ಈ ಊರು ಬಿಡಿಸ್ಬೇಕು, ಮನೆ ಬಿಡಿಸ್ಬೇಕು ಅಂತಾರೆ ಇವ್ರು ರೀ. ಮತ್ತು ಸಭೆದಾಗ ರೀ ಹಿಂಗೆ ಗುಡಿ ಒಳಗೆ ಚರ್ಚೆ ಮಾಡೋ ಮೀಟಿಂಗ್ ಒಳಗೆ ರೀ ಹೆಂಡತಿ ಮ್ಯಾಗ ತಾಯಿ ಮ್ಯಾಗ ಕೆಟ್ಟ ಶಬ್ದಗಳಿಂದ ಮಾತಾಡ್ತಾರೆ ಇವ್ರು ರೀ. ಮತ್ತು ಇವ್ರ ಸಲುವಾಗಿ ಟಾರ್ಚರ್, ಮೆಂಟಲಿ ಟಾರ್ಚರ್ ಮಾಡತ್ತಾರೆ. ಇವ್ರ ಸಲುವಾಗಿ ನಾವು ಮನೆ ಬಿಟ್ಟು ಗಂಡ ಹೆಂಡತಿ ಬೆಳಗಾಂದಾಗ ಬಾಡಿಗೆ ಇದೀವಿ ರೀ. ಮತ್ತು ಈ ಥರ ಎಲ್ಲ ನಮಗೆ ಒಂದಿಲ್ದ ಒಂದು ಪ್ರಾಬ್ಲಮ್ ಮಾಡ್ಕೊತಾನೆ ಅದಾರ ರೀ. ನಮ್ಮ ಹುಡುಗ ಸತ್ತು 4 ತಿಂಗಳಾತು ರೀ. ನಮಗೆ ಪ್ರಾಬ್ಲಮ್ ಆಗೈತೆ ನಾವು ದೇವ್ರ ಕೇಳಕ್ಕೆ ಹೋದ್ರೆ ರೀ, ನಮ್ಮ ಗಂಡಗನ್ನ ಇವರ ಭಂಡಾರ ಮುಟ್ಟಿಸಿ ಅಂಗಾರ ಮುಟ್ಟಿಸಿ 3 ತಿಂಗಳು ಗಡುವು ಇಟ್ಟು ರೀ. 3 ತಿಂಗಳ ಒಳಗೆ ಏನಾರೇ ಪ್ರಾಬ್ಲಮ್ ಆದ್ರೂ 1,00,000 ರೂಪಾಯಿ ದಂಡ ಅಂತ ಹೇಳಿರಿ. ಅದು ಎಲ್ಲ ಮುಗೀತು ರೀ. ಅದೆಲ್ಲ ಮುಗಿದ ಬೆಳಕನು ಮತ್ತು ನಮ್ಮನ್ನ ಹೊರತು ಬಿಟ್ಟಾರೆ. ಯಾರು ನಮ್ಮ ಜೊತೆ ಮಾತಾಡಂಗಿಲ್ಲ ಹಿಂಗೆಲ್ಲ. ಈಗ ನಾವು ಗುಡಿಗೆ ಹೋಗಕ್ಕೆ ಕೊಡತ್ತಿಲ್ಲ ರೀ. ನಮ್ಮದು ಪೂಜೆ ಐತ್ರಿ, ಪೂಜೆ ಚಾವಿನೂ ಕೊಟ್ಟಿಲ್ಲ ರೀ. ನಾವು ಪೂಜೆ ಮಾಡಕ್ಕೆ ಬಿಟ್ಟಿಲ್ಲ ರೀ. ಫಸ್ಟ್ ಅದು ಎಲ್ಲ ಮಾಡ್ಕೊತ ಬಂದೇವ್ರಿ. ಈಗ ಏನು ಸಮಾಜದಿಂದ ಹೊರಗಾಗಿ ಬಹಿಷ್ಕಾರ ಹಾಕಿದಾರಲ್ಲ ಅವಾಗಿಂದ ನಮಗೆ ಪೂಜೆ ಕೊಟ್ಟಿಲ್ಲ ರೀ. ಅವರು ಅದರೆಲ್ಲ ನಮ್ಮ ಹುಡುಗ ತಿರ್ಕೊಂಡಿದ್ದಕ್ಕೆ ಅದು ಪ್ರಾಬ್ಲಮ್ ಆಗಂತಲೇ ಅವ್ರಿಗೆ ಪ್ರಶ್ನೆ ಮಾಡಿದ್ದು ಗಟ್ಟಿಗಚ್ಚಿ ಕೇಳಿದಕ್ಕೆ ರೀ. ಇವ್ರು ಏನು ಕೇಳ್ದಂಗ್ರೆ ಅವ್ರು ಮಾಡಿದ್ದು ಎಸ್ ಅಂದ್ರೆ ಅಷ್ಟು ರೀ ಚಲೋ ಅಂತಾರೆ ರೀ. ಅವ್ರು ಏನಾರ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಬಹಿಷ್ಕಾರ ಹಾಕಿ ಹೊರಗಿಡೋದು ರೀ. ನಮಗೆ ಮೆಂಟಲಿ ಟಾರ್ಚರ್ ಮಾಡತ್ತಾರೆ. ಹಿಂಗೆ ಮಾಡಕತ್ರ ನಾವು ಈ ಊರಾಗ ಹೆಂಗೆ ಇರೋದು ರೀ? ಈ ಊರಾಗ ಹೆಂಗೆ ಬದುಕೋದು, ಹೆಂಗೆ ಜೀವನ ಮಾಡೋದು ರೀ? ನಾವು ಈ ಸಮಾಜದಾಗ ಹೆಂಗೆ ತಿರುಗಾಡೋದು ರೀ? ಎಲ್ಲರೂ ನಮ್ಮ ಜೊತೆ ಮಾತಾಡ್ಕೊತ ಚಲೋ ಇದ್ರೆ ಅಷ್ಟೇ ಇರೋದ್ರಲ್ಲ. ನಾವು ಇಲ್ಲಿ ಬಹಿಷ್ಕಾರ ಹಾಕಿದವ್ರು ಯಾವ ಸಮಾಜ? ಅವರು ಕುರುಬರ ಸಮಾಜದಾರ ಸಾಂಬ್ರೇಕರ ರೀ. ನಮ್ಮ ಅಂತಂಬರನ ರೀ. ಅಂತಂಬರನ ಹಾಕಿದ್ದಾರೆ. ನಮ್ಮ ಹೆಸರು ರೇಣುಕಾ ನರಸೋಬ ಸಾಂಬ್ರೇಕರ್.